ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಸ್ಐಆರ್ ಕಾರ್ಯಕ್ಕೆ ಕಾಂಗ್ರೆಸ್ನಿಂದ BLA 1 ಆಗಿ ರಾಜೀವ್ ಗೌಡ ನೇಮಕ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಎಸ್ಐಆರ್ ಕಾರ್ಯದಲ್ಲಿ ಯಾವುದೇ ಅರ್ಹ ಮತದಾರರ ಪಟ್ಟಿಯಿಂದ ಹೊರಗೆ ಉಳಿಯದಂತೆ ನಮ್ಮ ಪಕ್ಷದಿಂದ ಎಸ್ಐಆರ್ ಕಾರ್ಯಕ್ಕೆ ನೇಮಕಗೊಂಡು BLA 2ಗಳಾದವರು ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕೆಂದು ಎಸ್ಐಆರ್ ಕಾರ್ಯಕ್ಕೆ ರಾಷ್ಟ್ರೀಯ ಕಾಂಗ್ರೆಸ್ನ BLA 1 BV ರಾಜೀವ್ ಗೌಡ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿ, ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಎಸ್ಐಆರ್ ಕಾರ್ಯಕ್ಕೆ ನನ್ನನ್ನು BLA 1 ಆಗಿ ನೇಮಿಸಿದ್ದು, ನನಗೆ ಈ ಅವಕಾಶ ನೀಡಿದ ಮುಖ್ಯಮಂತ್ರಿ DK ಶಿವಕುಮಾರ್, KPCC ಅಧ್ಯಕ್ಷ BK ಹರಿಪ್ರಸಾದ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು. ನಾನು BLA 2ಗಳನ್ನು ನೇಮಿಸಲು ನನ್ನ ಪರವಾಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಸಹನಾ ರಾಜೀವ್ ಗೌಡ ಮತ್ತು ಕೃಷ್ಣಾರೆಡ್ಡಿ ಅವರನ್ನು ನೇಮಿಸಿ ಅವರ ನೀಡಿದ ಪಟ್ಟಿಯನ್ನು ಅನುಮೋದಿಸಲು ಕೋರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದೇನೆ ಎಂದರು. ಇನ್ನು ಮತದಾರರ ಪಟ್ಟಿಯ ತೀವ್ರ ಪರಿಷ್ಕರಣೆ ಕಾರ್ಯಕ್ಕೆ ನೇಮಕಗೊಂಡ ಮತಗಟ್ಟೆ ಅಧಿಕಾರಿಗಳೊಂದಿಗೆ ನೀವು ಸಂಪರ್ಕದಲ್ಲಿದ್ದು, ಯಾವುದೇ ಕಾರಣಕ್ಕೂ ನಮ್ಮ ಪಕ್ಷದ ಮತದಾರರು ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗದಂತೆ ಎಚ್ಚರಿಕೆ ವಹಿಸಿ. ಒಂದೊಮ್ಮೆ BLOಗಳು ಏಕಪಕ್ಷೀಯವಾಗಿ ಕಾರ್ಯನಿರ್ವಹಿಸಿದರೆ ಅಥವಾ ಕರ್ತವ್ಯದಲ್ಲಿ ನಿರ್ಲಕ್ಷ್ಯ ತೋರಿಸಿದರೆ ಸಂಬಂಧಿಸಿದ ಅಧಿಕಾರಿಗಳಿಗೆ ದೂರು ನೀಡಿ ಎಂದು ಹೇಳಿದರು. ಎಸ್ಐಆರ್ ಕಾರ್ಯ ಆಗುವವರೆಗೂ ಕಾಂಗ್ರೆಸ್ ಭವನದಲ್ಲಿ ಟೋಲ್ ಫ್ರೀ ಸಹಾಯವಾಣಿ ಕೇಂದ್ರ ಆರಂಭಿಸಲಿದ್ದು, ಎಸ್ಐಆರ್ ಬಗ್ಗೆ ಏನೇ ಗೊಂದಲ ದೂರುಗಳಿದ್ದರೂ ಸಹಾಯವಾಣಿ ಕೇಂದ್ರಕ್ಕೆ ಕರೆ ಮಾಡಿ ತಿಳಿದುಕೊಳ್ಳಿ. ದೂರುಗಳು ಇದ್ದರೂ ಸಹಾಯವಾಣಿ ಕೇಂದ್ರ ಅಥವಾ ನನಗೆ ಕರೆ ಮಾಡಿ ತಿಳಿಸಬಹುದು ಎಂದು ಹೇಳಿದರು. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫೈನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ಅವರು ಕೊಟ್ಟಿರ್ತಾರೆ. ಹಂಗಾಗಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ BLA 1 ಆಗಿ ನನ್ನ ರಾಜಕೀಯ ಗುರುಗಳಾದ DK ಶಿವಕುಮಾರ್ ಅಣ್ಣವರು ನನ್ನ ಅಫಿಷಿಯಲ್ ಆಗಿ ಇವತ್ತು ಆದೇಶ ಹೊರಡಿಸಿ ಆ ಆದೇಶದ ಮುಖಾಂತರ BLA 1 ಆಗಿ ಆಯ್ಕೆ ಮಾಡಿರ್ತಾರೆ. ಆ BLA 1 ಕರ್ತವ್ಯ ಏನು ಕೆಲಸ ಏನಪ್ಪ ಅಂತಂದರೆ, ಅದು ವಿವರವಾಗಿ ಹೇಳ್ತಿದ್ದೀನಿ. ಮುಂಬರುವಂಥ ಏನು ನಮ್ಮ ಚುನಾವಣೆಗಳಿರುತ್ತೆ, ಆ ಚುನಾವಣೆಗಳು ಸ್ಥಳೀಯ ಚುನಾವಣೆಗಳು ಅಂದರೆ ನಮ್ಮ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ನಗರಸಭೆ ಚುನಾವಣೆಗಳು, ಮುಂಬರುವಂಥ MLA ಚುನಾವಣೆಗಳಿಗೂ ಕೂಡ ನನ್ನ ನೇತೃತ್ವದಲ್ಲಿ ಅಂದರೆ BLA 1 ನೇತೃತ್ವದಲ್ಲಿ BLA 2ಗಳನ್ನ ಪ್ರತಿಯೊಂದು ಬೂತ್ಗೂ ಅಂದರೆ ನಮ್ಮಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ 244 ಬೂತ್ಗಳಿದೆ. ಆ ಬೂತ್ಗಳಿಗೆ BLA 2ಗಳನ್ನ ಆಯ್ಕೆ ಮಾಡೋದಕ್ಕೆ ನನಗೆ ರೈಟ್ಸ್ ಕೊಟ್ಟಿರ್ತಾರೆ. ಹಂಗಾಗಿ ನಾನು BLA 2ಗಳನ್ನು 244 BLA 2ಗಳನ್ನು ಪ್ರತಿ ಒಂದು ಏನಿದೆ ನಮ್ಮ ಬೂತ್ಗೆ ಆಯ್ಕೆ ಮಾಡಿರ್ತೀನಿ. ಅದಕ್ಕೆ ಇವತ್ತು ಮೀಟಿಂಗ್ಗೆ ಪ್ರಾರಂಭವಾಗಿ ಜಿಲ್ಲಾಧಿಕಾರಿಗಳು ಬಂದು ಇವತ್ತು ಅದನ್ನು ಪ್ರಾರಂಭ ಮಾಡಿದ್ದಾರೆ. ಅದನ್ನು ಅಷ್ಟು ಜನನು ಒಟ್ಟಿಗೆ ಬಂದಿದ್ರ ಅನ್ನೋ ಒಂದು ಮಾತು. BLA 2ಗಳು ಜಾಸ್ತಿ ಜನ ಇರೋದ್ರಿಂದ ಎಲ್ಲ ಪಕ್ಷದವ್ರನ್ನೂ ಕರಿಬೇಕಾಗಿರೋದ್ರಿಂದ ಜನ ಹೆಚ್ಚಾಗೋದ್ರಿಂದ ಅದಕ್ಕೆ ಟೈಮಿಂಗ್ಸ್ ಮಾಡಿಕೊಂಡು 3:30 to 4:30, 4:30 to 5:30 ಇವತ್ತೊಂದು ಬ್ಯಾಚು, ಮತ್ತು ನಾಳೆ ಕೂಡ ಸೇಮ್ ಇದೇ ಟೈಮ್ಗೆ 2 ಬ್ಯಾಚ್ಗಳು ಮಾಡಿ ಪ್ರತಿಯೊಬ್ಬರಿಗೂ ಇವತ್ತು ಒಂದು ಟ್ರೈನಿಂಗ್ ಕೊಡೋದಕ್ಕೆ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅದೇ ರೀತಿ ನಾವು ಕೂಡ ನಮ್ಮ ಪಕ್ಷದ ವತಿಯಿಂದ ನಮ್ಮ ಕಾಂಗ್ರೆಸ್ ಭವನದಲ್ಲಿ ನಮ್ಮ ಪಕ್ಷದಿಂದ ಒಂದು 2 ಹೆಲ್ಪ್ಲೈನ್ ಆಗಿ ಅಲ್ಲಿ ನೇಮಕ ಮಾಡಿರ್ತೀವಿ. ಏನೇ ಕುಂದುಕೊರತೆಗಳಿದ್ದರೆ ಅದಕ್ಕೆ ಅವ್ರು ಕೋಆಪರೇಟ್ ಮಾಡಿ ಅಲ್ಲಿ ಏನಿದೆಯೋ ಒಂದು ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೋಸ್ಕರ ನಮ್ಮ ಕಾಂಗ್ರೆಸ್ ಭವನದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತವಾಗಿ ಅಲ್ಲಿ ಇಟ್ಟಿರ್ತೀವಿ. ಮತ್ತು ಅವರಿಗೆ ಒಂದು ಹೆಲ್ಪ್ಲೈನ್ ನಂಬರು ಕೂಡ ಕೊಟ್ಟಿರ್ತೀವಿ. ಯಾರದೇ ಏನೇ ಸಮಸ್ಯೆ ಇದ್ದರೂ ಕೂಡ ಏನು ನಾವು ಕಾಂಗ್ರೆಸ್ ಭವನಕ್ಕೆ ಬರಬೇಕಾ ಅನ್ನೋ ಮಾತು ಕೂಡ ಇಲ್ಲ. ಎಲ್ಲೋ ಹಳ್ಳಿಗಳಲ್ಲಿರುವಂಥವ್ರು ಕೂಡ ಕೂತು ಆ ನಂಬರ್ ಕಾಲ್ ಮಾಡಿಕೊಂಡ್ರೆ ನಮಗೆ ಈ ರೀತಿ BLOಗಳು ಸಹಕಾರ ಮಾಡ್ತಿಲ್ಲ, ಪಕ್ಷಾತೀತವಾಗಿ ಏನಾದ್ರು ತೊಂದರೆ ಮಾಡ್ತಿದ್ದಾರೆ ಅಂತಿದ್ರೆ ಇಮ್ಮಿಡಿಯೇಟ್ ಅವರಿಗೆ ಕಂಪ್ಲೇಂಟ್ ಮಾಡ್ಬೋದು. ಅದೇ ರೀತಿ BLA 1 ನಾನಾಗಿರೋ ನನಗೂ ಕಂಪ್ಲೇಂಟ್ ಮಾಡಿದ್ರೆ BLA ನಮ್ಮ ಮುಖ್ಯಮಂತ್ರಿಗಳು ಕೂಡ ಅದನ್ನು ಸ್ಟ್ರಿಕ್ಟ್ಲಿ ಆರ್ಡರ್ಸ್ ಮಾಡಿದ್ದಾರೆ. ಯಾರಾದರೂ BLO ಏನಾದರೂ ಪಕ್ಷಪಾತ ಮಾಡಿ ಏನಾದರೂ ಅಲ್ಲಿ ನಮ್ಮ ವೋಟರ್ಸ್ನ ತೆಗಿಯೋಂಥದ್ದಾಗಲಿ ಇಲ್ಲ ಸಲ್ಲದು ಮಾಡೋಂಥದ್ದೇನೋ ಕಂಡ್ರೆ ಇಮ್ಮಿಡಿಯೇಟ್ ಆ BLOಗಳು ಯಾರಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೆ ನನಗೆ ರೆಕಮೆಂಡ್ ಮಾಡೋಕ್ಕೆ ಕೂಡ ಕೊಟ್ಟಿದ್ದಾರೆ. ಹಂಗಾಗಿ ನಾವಂತೂ ಯಾರಾದರೂ BLOಗಳು ಪಕ್ಷಾತೀತವಾಗಿ ಏನಾದ್ರು ಇಲ್ಲ ಸಲ್ಲದು ಏನಾದ್ರು ಮಾಡೋಕ್ಕೆ ಹೋದರೆ ಇಮ್ಮಿಡಿಯೇಟ್ ಕಂಪ್ಲೇಂಟ್ ಮಾಡ್ತೀವಿ, ಅವ್ರನ್ನ ಸಸ್ಪೆಂಡ್ ಮಾಡೋಂಥ ಕೆಲಸನೂ ಮಾಡ್ತೀವಿ. ಯಾರು
ಕರೆಕ್ಟಾಗಿ ಪ್ರಾಂಪ್ಟಾಗಿ ವರ್ಕ್ ಮಾಡ್ತಾರೆ. BLOಗಳಿಗೆ ಅವ್ರು ಅಪ್ರಿಷಿಯೇಟ್ ಮಾಡಿ ಅವ್ರಿಗೆ ಏನು ಸಹಕಾರ ಬೇಕೋ ಆ ಸಹಕಾರ ಕೂಡ ನಾನು ಕೊಡ್ತೀನಿ ಅನ್ನೋ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀವಿ. ಅದೇ ರೀತಿ ಈಗ ನಮ್ಮ DC ಅವ್ರು ಬಂದಾಗ ನಮ್ಮ ಇಲ್ಲಿ ಶಿಡ್ಲಘಟ್ಟ ನಗರದಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮದವರು ಕೂಡ ನೋಡಿರ್ತೀರಿ, ಕುಡಿಯೋ ನೀರಿಗೆ ಭಾಳ ತೊಂದರೆ ಇದೆ. ಇಲ್ಲಿರುವಂಥ ತೊಂದರೆಗಳ ಇದನ್ನು ಕೂಡ ಒಂದು ವಿಚಾರನ ಈಗ ತಿಳಿಸಿದ್ದಾರೆ. ನಮ್ಮ ಎಲ್ಲ ಇಲ್ಲಿರುವಂಥ ಕೌನ್ಸಿಲರ್ಸ್ ಇರ್ಬೋದು, ಮಾಜಿ ಕೌನ್ಸಿಲರ್ಸ್ ಇರ್ಬೋದು, ಮುಖಂಡರುಗಳು ಹಾಗೂ ಎಲ್ಲ ಸ್ಥಳೀಯರು ಕೂಡ ಇಲ್ಲಿ ಆಗ್ತಾ ಇರೋ ತೊಂದರೆಗಳನ್ನ ತಿಳಿಸಿದ್ದಾರೆ. ಅದಕ್ಕೆ DC ಅವರು ಈಗ ಹೇಳಿದ್ರು, ನಾನು ಕೂಡ ಅವ್ರಿಗೊಂದು ಸಲಹೆ ಕೊಟ್ಟೆ. ವಾರ್ಡ್ ವೈಸ್ 31 ವಾರ್ಡ್ ಇದೆ. ಎಲ್ಲ ಪಾರ್ಟಿಯವರು ಅಂದರೆ ಕಾಂಗ್ರೆಸ್, BJP, JDSನವರು ಒಂದೊಂದು ಪಕ್ಷದಿಂದ ಒಬ್ಬೊಬ್ಬರನ್ನ ನೀವು ಕರೆಸಿ ಇಲ್ಲೇ ಬಂದು ಒಂದು ಮೀಟಿಂಗ್ ಮಾಡಬೇಕು. ಆ ಮೀಟಿಂಗಲ್ಲಿ ಅಲ್ಲಿರುವಂಥ ಲೋಕಲಲ್ಲಿ ಏನು ಕೊರತೆಗಳಿದೆ, ತೊಂದರೆಗಳಿದೆ, ಆ ತೊಂದರೆಗಳನ್ನ ನೀವು ಪ್ರತಿಯೊಂದು ವಾರ್ಡ್ ವೈಸ್ ಡಿಸ್ಕಸ್ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಡ್ಬೇಕು ಅಂತ ನಾವೆಲ್ಲರೂ ನಮ್ಮ ಮುಖಂಡರುಗಳ ನೇತೃತ್ವದಲ್ಲಿ ಅವರಿಗೆ ಒಂದು ಸಜೆಷನ್ಸ್ ಕೊಟ್ಟಾಗ ಅವರು ಕೂಡ ಒಪ್ಕೊಂಡು ಒಂದು ಡೇಟ್ ಕೊಡಿ, ಆ ಡೇಟಿಗೆ ನಾವು ಬರ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾಯಿದೆ. ಇಲ್ಲಿ ಏನಾಗ್ತಾ ಇದೆ, ಒಂದು ದಿನ ಕೂಲಿ ಮಾಡಿದ್ರೆ ಇಲ್ಲಿ ರೀಲರ್ಸ್ ಪಾಪ ಅವ್ರು ಏನಿದ್ದಾರೆ ಕೂಲಿ ಕಾರ್ಮಿಕರು, ಆ ರೀಲ್ಸ್ ಕೆಲಸ ಇದಕ್ಕೆ ಹೋಗೋಂಥ ರೇಷ್ಮೆ ಕೂಲಿ ಕಾರ್ಮಿಕರು ಏನಿದ್ದಾರೆ, ಒಂದಿನ ಕೂಲಿಗೋರು 500 ರೂಪಾಯಿ ಕೊಡ್ತಾರೆ. ಅಂಥದ್ದು ಅವ್ರ ಜೀವನ ನಡೆಸ್ಕೊಂಡು ಇವತ್ತು ಅವ್ರದ್ದು ಒಂದು ಮನೆಯದು ಖಾತೆ ಮಾಡ್ಕೋಬೇಕು ಅಂತಂದರೆ 2,000 ರೂಪಾಯಿ ಅಫಿಷಿಯಲ್ಲಾಗಿ DD ತಗೋತಾ ಇದ್ದಾರೆ. ಅದು ಬಿಟ್ಟು ಬ್ರೈಬ್ ಕೂಡ ತಗೋತಾ ಇದ್ದಾರೆ ಅಂತ ನಮ್ಮಲ್ಲಿರುವಂಥ ನಮ್ಮ ಕೌನ್ಸಿಲರ್ಗಳು ಹೇಳ್ತಾ ಇದ್ದಾರೆ. ಅದನ್ನೂ ಕೂಡ ಇವತ್ತು ಅವರು DC ಅವ್ರ ಗಮನಕ್ಕೆ ತಂದಿದ್ದೀವಿ. ಅದ್ರ ವಿರುದ್ಧವಾಗಿ ಇಮ್ಮಿಡಿಯೇಟ್ ಆ್ಯಕ್ಷನ್ ತಗೋತೀನಿ ಅನ್ನೋ ಮಾತನ್ನು DC ಅವರು ಹೇಳಿದ್ದಾರೆ. ಅದೇ ರೀತಿ ಇವತ್ತು ಯಾರು ನಮ್ಮ RDPR ಡಿಪಾರ್ಟ್ಮೆಂಟು ಮತ್ತು ಇವ್ರ ಹತ್ರ ಮುನ್ಸಿಪಲ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಈಗ ಕಾಲ್ ಮಾಡಿ DC ಅವ್ರು ನಮ್ಮ ಮುಂದೆನೇ ಕೇಳಿದ್ರು. ಅವ್ರು ಯಾವುದೇ ಥರದ ಸರ್ಕಾರದ ಸುತ್ತೋಲೆ 2,000 ರೂಪಾಯಿ ತಗೊಳ್ಳೋಂಥ ಸುತ್ತೋಲೆ ಇಲ್ಲ. ಅದು ತಗೋತಾ ಇರೋದು ಇಮ್ಮಿಡಿಯೇಟ್ ಅದನ್ನು ನಿಲ್ಲಿಸಬೇಕು. ನಾವೊಂದು ತೀರ್ಮಾನ ಏನೋ 100 ರೂಪಾಯಿ ತಗೋಬೇಕು ಅಂತ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಒಂದು ಏನು ಸರ್ಕಾರ ಇದೆ ಸರ್ಕಾರದಲ್ಲಿ ಆದೇಶ ಆಗಿದೆ. ಬಟ್ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಅದನ್ನು ಸರ್ಕಾರದ ಆದೇಶನ ಉಲ್ಲಂಘನೆ ಮಾಡಿದ್ದಾರೆ. ಹಂಗಾಗಿ ಅದಕ್ಕೆ ಏನು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅದನ್ನು ಕೈಗೊಳ್ತೀನಿ ಅಂತ DC ಅವರು ಮಾತು ಕೊಟ್ಟಿದ್ದಾರೆ. ಹಂಗಾಗಿ ನಾವೆಲ್ಲರೂ ಕೂಡ ಅವರಿಗೆ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀವಿ. ಮುಂದಿನ ದಿನಗಳಲ್ಲಿ ಯಾವುದೇ ಥರದ ತೊಂದರೆ ಆಗದೆ ನಮ್ಮ ಶಿಡ್ಲಘಟ್ಟ ನಗರದ ನಾಗರಿಕರಿಗೆ ಖಂಡಿತವಾಗ್ಲೂ ಒಳ್ಳೆಯ ಒಂದು ದಿನಗಳು ಬರುತ್ತೆ ಅನ್ನೋ ನಂಬಿಕೆ ಇದೆ. ಖಂಡಿತವಾಗ್ಲೂ ಒಳ್ಳೆಯದಾಗಿ